ಶಿಕ್ಷಣ ನೀತಿಯ ಬಗ್ಗೆ ಅಭಿಯಾನ ನಡೀತಾ ಇದೆ. ಕರ್ನಾಟಕ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಪೀಪಲ್ಸ್ ಫೋರಂ ಫಾರ್ ಕರ್ನಾಟಕ ಅಭಿಯಾನ ನಡೆಸಲು ಯೋಜಿಸಲಾಗಿದೆ ಎಂದು ಎಂಎಲ್ಸಿ ಡಿಎಸ್ ಅರುಣ್ ತಿಳಿಸಿದರು. ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು 168 ತಾಲೂಕುಗಳಲ್ಲಿ ಸಹಿ ಸಂಗ್ರಹವಾಗಿದೆ. 83,000 ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಮಕ್ಕಳು ಭಾಗಿಯಾಗಿದ್ದರು. ಆನ್ಲೈನ್ನಲ್ಲಿ 19,323 ಜನ ಸಹಿ ಹಾಕಿದ್ದಾರೆ. ಒಟ್ಟು 10,16,080 ಜನ ಅಭಿಯಾನದ ಸಹಿ ಸಂಗ್ರಹದಲ್ಲಿ ಭಾಗಿಯಾಗಿದ್ದಾರೆ. 1984ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೊಂಡಾಗ ಯಾವ ವಿರೋಧವಾಗಿರಲಿಲ್ಲ. ಆದರೆ 2023ಕ್ಕೆ ಈ ಶಿಕ್ಷಣ ನೀತಿ ತರುವಾಗ ವಿರೋಧ ಯಾಕೆ? 2018ರಲ್ಲಿ ಪಬ್ಲಿಕ್ ಡೊಮೇನ್ನಲ್ಲಿ ಚರ್ಚೆ ನಡೆಸಲಾಗಿತ್ತು. ವಿರೋಧ ಯಾಕೆ ಎಂಬುದರ ಬಗ್ಗೆ ಕಾರಣ ಹೇಳಲಾಗ್ತಾ ಇಲ್ಲ ಎಂದು ದೂರಿದ್ರು. ಈಗಾಗಲೇ ತಮಗೆ ವಿಷಯ ಹೇಳಿರೋ ಹಾಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಬಗ್ಗೆ ಒಂದು ಕರ್ನಾಟಕ ಪೀಪಲ್ಸ್ ಫೋರಂ ಫಾರ್ ಕರ್ನಾಟಕ ಎಜುಕೇಷನ್ನ ವತಿಯಿಂದ ಇಡೀ ರಾಜ್ಯಾದ್ಯಂತ ಅಭಿಯಾನಗಳನ್ನು ಮುಖಾಂತರ ಯಾಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಕು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಪೀಪಲ್ಸ್ ಫೋರಂ ಫಾರ್ ಕರ್ನಾಟಕ ಎಜುಕೇಷನ್ ವತಿಯಿಂದ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ತಗೊಂಡಂತಹ ನಿರ್ಧಾರಗಳ ಬಗ್ಗೆ ಸಹಿ ಸಂಗ್ರಹ ಮಾಡಬೇಕು, ಯಾಕೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಅಳವಡಿಸಬೇಕು ನಮ್ಮ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಒಂದು ಸಹಿ ಸಂಗ್ರಹ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಈ ಕಮಿಟಿಲಿ ಇದ್ದಂತಹ ಹಲವಾರು ರಿಸೋರ್ಸ್ ಪರ್ಸನ್ ಅವರನ್ನು ಕರೆದು ಯಾಕೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಕರ್ನಾಟಕ ಸ್ಟೇಟು ಇದನ್ನು ಹಿಂತೆಗೆಳ್ತಾ ಇದೆ ಅನ್ನೋದ್ರೂ ಕೂಡ ನಾವು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮೊದಲನೇ ಹಂತದ ಒಂದು ಸೆಮಿನಾರನ್ನು ಕೂಡ ನಾವು ಮಾಡಿದ್ವಿ. ಅದಾದಮೇಲೆ ಸಹಿ ಸಂಗ್ರಹ ಇಡೀ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮತ್ತು ಎಲ್ಲ ಶಿಕ್ಷಕರ ಸಂಘಗಳಿಂದ, ಪೋಷಕರ ಸಂಘಗಳಿಂದ ಕೂಡ ಅಭಿಯಾನವನ್ನು ಕೂಡ ಆಯಿತು. ಆ ಸಂದರ್ಭದಲ್ಲಿ ತಮ್ಮ ಮಾಹಿತಿಗೆ ಒಟ್ಟು 168 ತಾಲೂಕುಗಳಲ್ಲಿ ಸಹಿ ಸಂಗ್ರಹ ಮಾಡಲಾಯಿತು. 168 ತಾಲೂಕುಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಸಹಿ ಸಂಗ್ರಹಣೆ ಆಯಿತು. ಒಟ್ಟು 2,630 ಶಾಲಾ ಕಾಲೇಜುಗಳಲ್ಲಿ ಸಹಿ ಸಂಗ್ರಹಣೆ ಆಯಿತು. ಅಂದರೆ ಅದ್ರ ಬಗ್ಗೆ ಅಲ್ಲಿ ಮಾಹಿತಿ ಕೊಟ್ಟು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇಕು ಅನ್ನೋದ್ರ ಬಗ್ಗೆನೇ ಕೂಡ ಅಲ್ಲಿ ಕೊಟ್ಟಂಥ ಮಾಹಿತಿಯಲ್ಲಿ ಸಹಿ ಸಂಗ್ರಹ. ಆ ಸಂದರ್ಭದಲ್ಲಿ 83,600 ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಈ ಸಹಿ ಸಂಗ್ರಹದಲ್ಲಿ ಪಾಲ್ಗೊಂಡರು. 26,970 ಪೋಷಕರು ಈ ಸಹಿ ಸಂಗ್ರಹದಲ್ಲಿ ಅವರಾಗೆ ಸ್ವ ಇಚ್ಛೆಯಿಂದ ಬಂದು ಸಹಿಯನ್ನು ಮಾಡಿರೋವಂಥದ್ದು. ಮತ್ತು ಆನ್ಲೈನಲ್ಲಿ ಪಬ್ಲಿಕ್ ಡೊಮೈನಲ್ಲೂ